ಹೇ ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಈಗ ರಾತ್ರಿ 11:30 ಆಗ್ಯದ. ನಾ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಯಾಕಂದ್ರೆ ನಾಳೆ ಆದ್ಯನ ಬರ್ಡೇ 26 ಜನವರಿಗೆ ಆದ್ಯ ಹುಟ್ಟಿದ್ದು 26 ಜಾನ್. ಸೊ ನಾವು ಈಗ ರಾತ್ರಿಯಿಂದನೇ ಯಾಕೆಂದ್ರೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ಯದ. ಫಸ್ಟ್ ರಿಟರ್ನ್ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿದ್ವಿ, ಆಮೇಲೆ ಈಗ ಆದ್ಯ ರೆಡಿ ಆಗ್ಲತ್ತಾಳ. ಅಂದ್ರೆ ಸ್ವಲ್ಪ ನೀಲ್ ಪಾಲಿಶ್ ಎಲ್ಲ ಹೀಗೆ ಹಚ್ಕೊಲತ್ತಾಳ. ಮತ್ತು ನೈಟ್ ಕೇಕ್ ಕಟಿಂಗ್ ಮಾಡ್ಬೇಕು ಅನ್ಕೊಂಡಿವಿ. ಇಲ್ಲಿ ನೋಡ್ರಿ ಅವ್ರ ಅತ್ತಿ ಅಕ್ಕಿಗೆ ನೀಲ್ ಪಾಲಿಶ್ ಹಚ್ಚಲತ್ತಾಳ ಆದ್ಯಾಗ. ಅದು ಹ್ಯಾಪಿ ಹ್ಯಾಪಿ ಫೇಸ್ ನೋಡ್ರಿ. ಹಾ ಓಕೆ ಮಮ್ಮ. ಹಾ ಅತ್ತೆ ಹಚ್ಚಲತ್ತಾರ, ವೇಟ್ ಮಾಡ್ಬೇಕು. ವೇಟ್ ನೋಡ್ಬೋದಕ್ಕೆ ಹೆಂಗ್ ನೆಲ್ ಪಾಲಿಶ್ ಹಚ್ಚಿಸ್ಕೊಲತ್ತಾಳ ಹತ್ತಿ ಕಡೆ ಮಸ್ತ್. ಫಸ್ಟ್ ಕಾಲ್ ಒಣಗ್ಲಿ, ಕಾಲ್ ಸೀದಾಡು. ಹಾ ಆದ್ರೂ ಹುಡುಗಿ ಆಕಿಗೆ ಈ ತರ ನೇಲ್ ಪಾಲಿಶ್ ಮೆಹಂದಿ ಭಾಳ ಇಂಟ್ರೆಸ್ಟ್ ಅದ. ಸಮ್ಟೈಮ್ಸ್ ಯಾವಾಗಾರ ನನ್ ಬಂದಂದ್ರೆ ಹಚ್ಚ ಅಂತ ಕೂತಿರ್ತಾಳ. ಸುಮ್ಮನೆ ಕೆಮಿಕಲ್ಸ್ ಇರ್ತಾವ, ಜಾಸ್ತಿ ಯಾವಾಗ್ಲೂ ಹಚ್ಚಲ್ಲ. ಈಗ ಒಕೇಶನ್ ಅದ, ಆಕಿನ ಬರ್ಡೇ ಅದ, ಸ್ಪೆಷಲ್ ಅದ. ಸೊ ಇವಾಗ ರಾತ್ರಿನೇ ಆಕಿ ಸ್ವಲ್ಪ ಒಂದೊಂದು ಸ್ಟೆಪ್ ರೆಡಿ ಮಾಡಿಡಮ್ಮ ಏನೇನದ ನಾಳೆನ್ ಸೆಲೆಕ್ ಅಂತ. ಈಗ ನೇಲ್ ಪಾಲಿಶ್ ಹಚ್ಕೊಂಡು ಈಗ ಕೇಕ್ ಕಟಿಂಗ್ ಮಾಡ್ತೀವಿ 12 o'clock. ಬರ್ಡೇಗಲ್ಲಿ ಇಲ್ಲದಳ 1 minute ಉಳಿದದ. ಎಲ್ಲರೂ ಹೊಕ್ಕರ್ಸ್ಕೊಂಡು ಹೋಗಿ ವಿಶ್ ಮಾಡಕ್ಕ. ಈಗ ನೋಡ್ಬೇಕಂದ್ರೆ ರಿಯಾಕ್ಷನ್ ಹೆಂಗಿರ್ತದಂತ. ಎಷ್ಟು ಎಕ್ಸೈಟ್ಮೆಂಟ್ ಹೇಳ ನೋಡಿ. ಏನಮ್ಮ ಏನಂದಿ? ಕೇಕ್ 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 ಸಿಗಲ್ಲ, ಇಲ್ಲ ಕೇಕ್ ಇಲ್ಲ ಇಲ್ಲೇ. ಸಾಕಾಗ್ಯದ ನನಗೆ. ಕೈ ಕೊಡು. ರೈಟ್ ಹ್ಯಾಂಡ್. ಹ್ಯಾಪಿ ಬರ್ಡೇ ಅದು. ಓಕೆ, ಮೈ ಗಾಡ್ ಬ್ಲೆಸ್ ಯು. ಆರಾಮಾಗಿರು. ಫಸ್ಟ್ ವಿಶ್ ಯಾರ್ದು? ಮಮ್ಮಂದದ. ಓಕೆ, ಹ್ಯಾಪಿ ಬರ್ಡೇ ಆಯ್ತಾ? ಪೈಸಾ ಐಕಿ ನೋಡ್ರಿ. ಈಗ ಥ್ಯಾಂಕ್ ಯು ಕೊಡು ಅತ್ತಿ. ಸೆಕೆಂಡ್. ಹಾ ಅಪ್ಪ. ಈಗ ನೋಡ್ರಿ, ಇಲ್ಲಿನೂ ಟಕ್ ಟುಕ್ ಟುಕ್, ಎಲ್ಲಿನೂ ಟಕ್ ಟುಕ್ ಟುಕ್. ಈಕೆ ಮೇಡಮ್ ಅವಕಿನ್ ಬರ್ಡೇ ಕೇಕ್ ಸಲಕ್ ವೇಟ್ ಮಾಡ್ಲತ್ತಾಳ. ಬರ್ಡೇ ಕ್ಯಾಪ್ ಬಂತು. ಬರ್ಡೇ ಗರ್ಲ್ ಇಸ್ ರೆಡಿ. ಹ್ಯಾಪಿ ಸೈಲೆಂಟ್ ಸಾಂಗ್ ಹಚ್ಚಿರಿ ಬರ್ಡೇದು. ವೇಟ್ ಕಟ್ ಮಾ. ಇಲ್ಲ ಕಟ್ ಮಾಡ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಆದ್ಯ, ಹ್ಯಾಪಿ ಬರ್ಡೇ ಟು ಯು. Good. ಮುಂಜಾನೆದ್ದು ಕೊರಂಟಿ ಹನುಮಾನ್ ಟೆಂಪಲಿಗೆ ಬಂದಿವಿ. ನಾಷ್ಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಲೇಟಾಗಿತ್ತು, ಅದಕ್ಕೆ ನಾಷ್ಟ ಮಾಡ್ಕೊಂಡೆ ಬಂದ್ವಿ. ಆದ್ಯ ಸ್ವಲ್ಪ ಲೇಟ್ ಎದ್ದಳು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಟೆಂಪಲ್ ಬಂದ್ವಿ. ಇವತ್ತು ಆದ್ಯಂದು ಬರ್ಡೇ ಇತ್ತಲ್ಲ, ಅದಕ್ಕೆ ನಾವು ಅಲ್ಲಿ ಅಭಿಷೇಕ ಮಾಡಕ್ಕೆ ಕೇಳಿದ್ವಿ. ಒಳಗೆ ಟೆಂಪಲ್ ಒಳಗೆ ಅಭಿಷೇಕ ಮಾಡಿಸ್ತೀವಿ. ಚಲೋ ಅನ್ನಿಸ್ತು. ಇಷ್ಟು ವರ್ಷ ನಾ ಇಲ್ಲೇ ಗುಲ್ಬರ್ಗನ ಇದ್ದು ಬೆಳೆದ್ರೂ ಒಳಗೆ ಇನ್ನೊಂದ್ಸಲ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಆದ್ಯನ ಬರ್ಡೇ ಸಲಕ್ಕೆ ನಾನು ಅವ್ರು 3 ಮಂದಿ ಒಳಗೆ ಹೋಗಿ ಪೂಜೆ ಮಾಡಿಸಿ ಬಂದ್ವಿ. ಚಲೋ ಅನ್ನಿಸ್ತು. ಈಗ ಇಲ್ಕೊಂತ ಪ್ರಸಾದ ತಿಲ್ಲತ್ತಿದ್ವಿ. ಹ್ಯಾಪಿ ಬರ್ಡೇ. ಅದು ಬರ್ಡೇ ಗರ್ಲ್ ಫುಲ್ ಹ್ಯಾಪಿ ಅದಾಳ.
ಈಗ ಮನೆಗೆ ಹೋಗಿ ಸಂಜೆ ಸಲಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ಫಸ್ಟ್ ಲಂಚ್ ಪ್ರಿಪೇರ್ ಮಾಡಬೇಕು, ಲಂಚ್ ಆದಮೇಲೆ ಡೆಕೋರೇಷನ್ ಮಾಡಬೇಕು. ಅಲ್ಲೇ ಆಜು ಬಾಜುದವರಿಗೆ ಹೇಳಿವಿ, ಅಂದರೂ ಒಂದು 20 ಮೆಂಬರ್ಸ್ ಆಗ್ಯಾರ. ಸೊ ಪ್ರಿಪ್ರೇಷನ್ ಎಲ್ಲ ಮಾಡೋದು ಬಾಕಿ ಅದ, ಇವಾಗ ಮನೆಗೆ ಹೋಗಿ ಮಾಡಬೇಕು. ನಿನ್ನೇನು ತೆಗಿಲಿಕ್ಕೆ ಬರ್ತದಾ? ಓಕೆ, ಅದು ಸಪ್ಪೆ ತೆಗೆದು ಪಪ್ಪ ಕೊಡು. ಬೀಳ್ಸಂಗದಿ ಸಾಕು ಸಾಕು ಬೀಳ್ತು. ತಗೋತೀನ್ರಿ, ಮಾಡ್ರಿ. ಜೈ ಶ್ರೀರಾಮ್. ಇಲ್ಲಿ ನಾವು ಅದೇನು ಬರ್ಡೇದು ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡತ್ತೀವಿ. ಒಂದು ಕಂಪಾಸ್ ಬಾಕ್ಸು, 2 ಪೆನ್ಸಿಲು, 2 ಚಾಕ್ಲೇಟ್ಸ್ ಹಾಕಿವಿ ಇದ್ರ ಒಳಗೆ. ಅದ್ಯ ಅವ್ರ ಅತ್ತಿಗೆ ಮಸ್ಕ ಹೊಡೆದು ಪಪ್ಪಿ ಕೊಟ್ಟು ಚಾಕ್ಲೇಟ್ ತೊಗೊಳತಾಳೆ. ಇಲ್ಲಾಂದ್ರೆ ಖಾಲಿ ಟೈಮ್ನಾಗ ಪಪ್ಪಿ ಕೊಡಲ್ಲ. ನೋಡ್ರಿ ಎಷ್ಟು ಪಪ್ಪಿ ಕೊಡ್ಲತ್ತಾಳ ಡುಮ್ಮಿ. ಈಗ ಚಾಕ್ಲೇಟ್ ಸಲಕ್ಕೆ ಇದೆಲ್ಲ ಮಾಡ್ಲತ್ತಾಳ ಅದ. ಈಗ ಬಲೂನ್ಸ್ ಎಲ್ಲ ಬ್ಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಡೆಕೋರೇಷನ್ ಸ್ಟಾರ್ಟ್ ಮಾಡೀವಿ. ಅದೇ ಅಲ್ಲಿ ನೋಡ್ರಿ ಹೆಂಗ ಎಲ್ಲ ಬಲೂನ್ಸ್ ಜಮಾ ಮಾಡಿ ಹಾಕಿದ್ದಕ್ಕೆ ಆಟ ಆಡ್ಲತ್ತಾಳ. ಇಷ್ಟು ಮಂದಿ ಕೂಡಿಸ್ಕೊಂಡು ಕೂತಾಳ, ಎಲ್ಲರೂ ಕೆಲಸ ಹಚ್ಚಾಳಕಿ. ಅದು ज्यादा बड़ा मत करो, एकदम एंड पे रखो, बस एंड पे रखो एकदम। मामा का सिर ऐसे ही फूट रहा है, मामा का सिर नहीं हो रहा है, एकदम एंड पे रखो। ज्यादा बड़ा मत करो, फूट रहा है। बस बस मुंडी में हाथ खोलो तो बस बस वैसे फूट जाएगा आगे। ಬಲೂನ್ಸ್ ಎಲ್ಲ ಒಬ್ಬಿದ್ದಾಯ್ತು. ಫಸ್ಟ್ ಮನ್ಯಾಗ ಮಾಡ್ಬೇಕು ಅನ್ಕೊಂಡಿದ್ವಿ ಸೆಲೆಬ್ರೇಷನ್. ಅದ್ರ ಕಾರ್ ತೆಗಿಬೇಕು, ಸೋಫಾ ಎಲ್ಲ ತೆಗಿಬೇಕು. ಅದ್ರ ಸಲಕ ಮ್ಯಾಲ ನಮ್ದು ಫಸ್ಟ್ ಫ್ಲೋರ್ನಾಗ ಒಂದು ರೂಮ್ ಖಾಲಿ ಆಗ್ಯದ, ರೆಂಟ್ಗೋಸ್ಕರ ಇದ್ದರು. ಅವ್ರು ಖಾಲಿ ಮಾಡ್ಕೊಂಡು ಹೋಗ್ಯಾರ. ಅದಕ್ಕೆ ಇಲ್ಲೇ ಮಾಡಮಂತ ಅನ್ಕೊಂಡಿವಿ. ಅದೇ ನೋಡ್ರಿ, ಅದೇ ಹೆಂಗಮ್ಮ ನೀ ಬಲೂನ್ಸ್ ಎಲ್ಲ ತೋರಿಸು. ಇಲ್ಲೆಲ್ಲ ಅವ್ರ ಪಪ್ಪ, ಅದೇವ್ರ ಮಾಮ ಫುಲ್ ಡೆಕೋರೇಷನ್ಸ್ ಎಲ್ಲ ಇದು ಮ್ಯಾನೇಜ್ ಮಾಡ್ಲತ್ತಾರ. ಇಲ್ಲಿ ಈ ರೂಮ್ನಾಗ ಬಲೂನ್ಸ್ ಎಲ್ಲ ಹಾಕಿಟ್ಟಿವಿ. ಈಕೆ ಹೊಡಿಲತ್ತಾಳ ಅಂತ ನಾವು ಇದನ್ನ ಓಪನ್ ಮಾಡಿರಲಿಲ್ಲ. ಬಲೂನ್ ಟೇಪ್ಸ್ ನಮ್ಗೆ ಇದರಲ್ಲಿ ನಾವು ಆರ್ಚ್ ಮಾಡ್ಲತ್ತೀವಿ ಮನೆಗೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದೇ ಬರ್ಡೇ ಸಲಕ್ಕೆ ಏನೇನು ಮಾಡ್ಲತ್ತೀವಿ. ಹ್ಯಾಪಿ. ಐ ವಾಂಟ್ ವೈಟ್ ಕಲರ್ ಬಲೂನ್. ಬ್ರಿಂಗ್ ಮಿ ವೈಟ್ ಬಲೂನ್. ಯೆಸ್, ವೆರಿ ಗುಡ್. ಗಿವ್ ಮಿ ಒನ್ ವೈಟ್ ಬಲೂನ್. ಓಕೆ, ಗುಡ್. ನೌ ಬ್ರಿಂಗ್ ಮಿ ಬ್ಲೂ ಬಲೂನ್. Blue, mama. Blue color. Yes. Give me blue balloon. One you give, mama. Okay.
ಡೆಕೋರೇಷನ್ ಮುಗೀತು. ಡೆಕೋರೇಷನ್ ಮುಗಿಸ್ಕೊಂಡು ಕೆಳಗೆ ಬಂದೀವಿ. ಭಾಳ ಹಶು ಆಗ್ಯದ ಈಗ 3:30-4 ಆಗಿರ್ಬೋದು. 3:30-4 ಆಗ್ಯದ. ಬಂದು ನೋಡತನ ಸ್ಪೆಷಲ್ ನಮಗೆ ಫುಲ್ ಡಿಲಿಷಿಯಸ್ ಎಗ್ ಬಿರಿಯಾನಿ ರೆಡಿ ಅದ. ಏನಾಯ್ತಮ್ಮ? ಅದಕ್ಕೆ ಹೇಳ್ತೀನಿ. ಓಕೆ ಓಕೆ ಮಮ್ಮಿ ಮಮ್ಮ ಬರ್ಡೇ ಪ್ರಿಪ್ರೇಷನ್ ಎಲ್ಲ ರೆಡಿ ಆಗ್ಯದ. ಇವಾಗ ಸಂಜೆ 6 ಗಂಟೆ ಎಲ್ಲರಿಗೂ ಹೇಳಿದ್ವಿ. ನಾನು ರೆಡಿ ಆಗೀನಿ, ಅದೇ ರೆಡಿ ಆಗ್ಯಾಳ. ಆರತಿ ಸೆಟ್ ರೆಡಿ ಮಾಡ್ಕೊಂಡಿವಿ ಆಕಿನ ಸಲಕ. ಹಾರ ಐ ನೋ ವೆರಿ ಓಲ್ಡ್ ಫ್ಯಾಷನ್, ಬಟ್ ಗುಲ್ಬರ್ಗನಾಗ ಜಾಸ್ತಿ ಜನ ಈಗ ಬರ್ಡೇ ಇದ್ರೆ ಹಿಂಗೆ ಹಾರ ಹಾಕಿ ಮಾಡ್ತಾರೆ. ಅದೇವ್ರ ತಾತಾಗ ಹಾರ ಹಾಕಿಸ್ಬೇಕು ಬಂತು, ಭಾಳ ಆಸೆ ಅದ. ಅದಕ್ಕೆ ಹಾರ ತೊಗೊಂಡಿವಿ. ಪ್ಲೇಟ್ಸ್ ಇಲ್ಲಿ ಬಿಸಿ ಬಿಸಿ ಸಮೋಸ ಅದಾವೆ ಇದ್ರೊಳಗೆ. ಇಲ್ಲಿ ಜ್ಯೂಸ್ ರೆಡಿ ಇದೆ. ಇದು ಹೋಮ್ ಮೇಡ್ ಜ್ಯೂಸ್ ಮನೆಗೆ ಮಾಡೀವಿ, ಯಾಕಂದ್ರೆ ಕೂಲ್ ಡ್ರಿಂಕ್ಸ್ ಎಲ್ಲ ಬೇಡ ಹುಡುಗರಿಗೆ ಅಂತ. ನೆಕ್ಸ್ಟ್ ಥಿಂಗ್ ರಿಟರ್ನ್ ಗಿಫ್ಟ್. ಹೊರಗಡೆ ಈ ಥರ ಎಲ್ಲದ. ಅದೇ ಆಕಿನ ಡ್ರೆಸ್ ಇಲ್ಲೇ ಬಿಟ್ಟು ಹೋಗಾಳ. ಫೈನಲ್ ಲುಕ್ ಇದು ಆಗ್ಯದ. ಈ ಥರ ಆಗ್ಯದ ಡೆಕೋರೇಷನ್, ಫೈನಲ್ ಡೆಕೋರೇಷನ್.